ಬಿಜೆಪಿಯನ್ನ ಟೀಕಿಸುವ ಭರದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಎಡವಟ್ಟು ಮಾಡಿಕೊಂಡಿದ್ರು. ಕರಗ ಬಗ್ಗೆ ಲಘು ಹೇಳಿಕೆ ನೀಡಿದ್ದು ತಿಗಳ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೊನೆಗೆ ಏನಾಯ್ತು ನೋಡಿ. ಹಬ್ಬಕ್ಕೆ ಕರಗ ಟೈಮಲ್ಲೆಲ್ಲ ಹಾಕೊಂಡು ಬರ್ತಾರೆ, ಆ ತರ ಇವರು ಈಗ ಬಂದು ಓಡಾಡ್ತಾ ಇರೋದು. ಶಾಸಕ ಹ್ಯಾರಿಸ್ ವಿರುದ್ಧ ತಿಗಳ ಸಮುದಾಯ ಕೆಂಡಾಕ್ರೋಶ. ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಕ್ಷಮೆ ಕೇಳಿದ ಶಾಸಕ. ವಿಧಾನಸಭಾ ಚುನಾವಣೆ ತಯಾರಿ ಮಾಡಿಕೊಳ್ತಾ ಇರುವಂತಹ ಆಕಾಂಕ್ಷಿಗಳು ಈಗಾಗಲೇ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಇದೇ ರೀತಿ ಕಾಂಗ್ರೆಸ್ನ ಕಾರ್ಯಕ್ರಮ ಒಂದರಲ್ಲಿ ಬಿಜೆಪಿ ಟೀಕಿಸುವಂತ ಭರದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಕರಗದ ರೀತಿ ನಾಟಕ ಆಡ್ತಾರೆ ಅಂತ ಹೇಳಿದ್ರು. ಸುಮ್ಮನೆ ಬಂದು ನಾಟಕ ಮಾಡ್ತಾರೆ. ಈಗ ಟೈಮ್ ಇದು ನಾಟಕಕ್ಕೆ 1-2 ತಿಂಗಳು. ಆ ಹಬ್ಬಕ್ಕೆ ಕರಗ ಟೈಮಲ್ಲೆಲ್ಲ ಹಾಕೊಂಡು ಬರ್ತಾರೆ, ಆ ತರ ಇವರು ಈಗ ಬಂದು ಓಡಾಡ್ತಾ ಇರೋದು. ಶಾಸಕ ಹ್ಯಾರಿಸ್ ಮಾತಿಗೆ ಟೀಕೆಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಶಾಸಕ ಹ್ಯಾರಿಸ್ ಕ್ಷಮೆಯನ್ನ ಕೇಳಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಮೆ ಕೇಳಿದ್ರೂ ಕೂಡ ಜನ ಮಾತ್ರ ಸಮಾಧಾನ ಆಗಿರಲಿಲ್ಲ. ಅಂತಿಮವಾಗಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂತ ಶಾಸಕ ಹ್ಯಾರಿಸ್ ದೇವರು ಹಾಗೂ ಜನರ ಎದುರಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ. ದೇವರ ಮೇಲೆ ನನಗೆ ಅಪಾರ ಭಕ್ತಿ ಗೌರವವಿದೆ. ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ನಾನು ಕ್ಷಮೆ ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಯಾವುದೇ ದೇವ್ರ ಬಗ್ಗೆ ಯಾವುದೇ ಧರ್ಮದ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಕೂಡ ನಾನಲ್ಲ. ನನ್ನ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾತಾಡ್ತಾ ಏನೋ ವಿಚಾರಕ್ಕೆ ನಾವೆಲ್ಲರೂ ಎಲ್ಲ ವರ್ಷವೂ ಎಲ್ಲ ಕರಗಕ್ಕೂ ನಾನು ಭಾಗವಹಿಸ್ತೀನಿ. ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಕರಗ ನಡೀತದೆ, ಜೊತೆಗೆ ಬೆಂಗಳೂರು ಕರಗ ಎಲ್ಲದರಲ್ಲೂ ಭಾಗವಹಿಸ್ತೀನಿ. ಏನೋ ಆ ಒಂದು ಪದ ಬಂದಿದೆ, ಸೊ ಯಾಕೆ ಅದರಿಂದ ಯಾರಿಗೂ ಬೇಜಾರಾಗಬಾರ್ದು, ಯಾರಿಗೂ ನೋವಾಗಬಾರ್ದು. ಚುನಾವಣೆಗೆ ಮಾತ್ರ ಇವರು ಉಪಯೋಗಿಸೋದನ್ನ ಜನಕ್ಕೆ ಗೊತ್ತಾಗ್ತದೆ. ನಾನೇನು ಅದನ್ನು ಹೇಳಬೇಕಾಗಿಲ್ಲ. ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ ನಾನು ಹೋಗಿ ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಶಾಸಕ ಹ್ಯಾರಿಸ್ ಈಗಾಗಲೇ ನಮ್ಮ ಸಮಾಜದ ಕ್ಷಮೆಯನ್ನ ಕೇಳಿದ್ರು. ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ಹೆಚ್ಚಾಗಿತ್ತು. ಹೀಗಾಗಿ ಖುದ್ದಾಗಿ ಶಾಸಕರೇ ಆಗಮಿಸಿ ದೇವರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ದಯವಿಟ್ಟು ನಮ್ಮ ಸಮಾಜದವರು ಇದನ್ನ ಇಲ್ಲಿಗೆ ಬಿಡಬೇಕು ಅಂತ ಕರಗ ಸಮಿತಿ ಧರ್ಮರಾಯಸ್ವಾಮಿ ದೇಗುಲ ಅಧ್ಯಕ್ಷರು ಮನವಿಯನ್ನ ಮಾಡಿದ್ದಾರೆ. ನನಗೂ ಸುಮಾರು ಕರೆಗಳು ಬರ್ತಾ ಇತ್ತು, ನೀವು ಅಧ್ಯಕ್ಷರು ನೀವು ದೇವಸ್ಥಾನ ಹತ್ರ ಒಂದು ಸ್ಟ್ರೈಕ್ ಮಾಡಿಸಿ, ಟೌನಲ್ಲಿ ಹತ್ರ ಮಾಡಿಸಿ ಅಂತೆಲ್ಲ ಬರ್ತಾ ಇತ್ತು. ಅದಕ್ಕೆ ಇವಾಗ ಅವರು ಖುದ್ದಾಗಿ ಫೋನ್ ಮಾಡಿದ್ರು. ನಾನು ಕ್ಷಮಾಪಣೆ ದೇವಸ್ಥಾನ ಹತ್ರ ಬಂದು ಕ್ಷಮಾಪಣೆ ಕೇಳ್ತೀನಿ ಜನಾಂಗದವ್ರ ಹತ್ರ. ಮತ್ತು ನಾನು ಆ ತಾಯಿ ಹತ್ರ ನಾನು ಬೇಕು ಅಂತ ಮಾತಾಡಿಲ್ಲ, ನಾನು ಆ ತಾಯಿ ಹತ್ರ ಕ್ಷಮಾಪಣೆ ಕೇಳ್ತೀನಿ, ಆದಿಶಕ್ತಿ ದ್ರೌಪದಿ ತಾಯಿ ಹತ್ರ ಕ್ಷಮಾಪಣೆ ಕೇಳ್ತೀನಿ ಅಂತ ಬೆಳಿಗ್ಗೆನೆ ಬಂದು ಆ ತಾಯಿ ಹತ್ರ ಮಂಗಳಾರತಿ ತೊಗೊಂಡು ಕ್ಷಮಾಪಣೆ ಕೇಳಿ ಮತ್ತು ನಮ್ಮ ಜನಾಂಗದವ್ರಿಗೂ ಕ್ಷಮಾಪಣೆ ಕೇಳಿ ಹೋಗಿದ್ದಾರೆ. ಕ್ಷಮಿಸೋದಕ್ಕಿಂತ ಬೇರೆ ಏನು ಇದಿಲ್ಲ, ಕ್ಷಮಾಪಣೆ ಕೇಳೋದಕ್ಕಿಂತ ಬೇರೆ ಇದಿಲ್ಲ. ಮಾತಿನ ಭರಾಟೆಯಲ್ಲಿ ಆದಂತ ಅಚಾತುರ್ಯಕ್ಕೆ ದೇವರ ಎದುರಲ್ಲೇ ಜನರನ್ನ ಕ್ಷಮೆಯಾಚಿಸಿದ್ದಾರೆ. ಈ ಮೂಲಕ ಶಾಸಕ ಹ್ಯಾರಿಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಆಕ್ರೋಶ ಕಡಿಮೆ ಆಗುತ್ತಾ ಇಲ್ವಾ ಮುಂದೆ ನೋಡಬೇಕು. ಶರಣು ಹಂಪಿ, ನ್ಯೂಸ್ 18.